ಇಟ್ಕೊಳ್ಳೋಣ ಬೆಳೆಸಿಲ್ಲ ಅಂತ ಏನು ಮಾಡ್ಕೊಂಡೆ ಏನಿಲ್ಲ ಅಮ್ಮ ಹುಷಾರಾಗಿ ಹಿಡ್ಕ ಅದನ್ನ ನೋಡಿಲಿ ಸ್ವಲ್ಪ ಇದಾಯ್ತು ಇದು ಬೆಳಿತೀನಿ ಅನ್ನು ಕಟ್ ಮಾಡ್ಬೇಕಾದ್ರೆ ಹುಷಾರು ಅದನ್ನೆಲ್ಲ ಎದಕ್ಕೆ ಕಟ್ ಮಾಡ್ತೀವಿ ಕಟ್ ಮಾಡ್ಬೇಕು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿರೋ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಮ್ಮ ಜೀವನಕ್ಕೆ ಶಾಂತಿ, ಸಂತೋಷ ಮತ್ತು ಶುದ್ಧತೆಯನ್ನು ನೀಡುವ ಪ್ರಕೃತಿಯ ಲೋಕಕ್ಕೆ ಸ್ವಾಗತ. ಇಂದು ನಾವು ಸಸ್ಯಗಳ ಬಗ್ಗೆ ಮಾತ್ರ ಮಾತನಾಡಲ್ಲ, ಜೀವನದ ಬಗ್ಗೆ ಮಾತನಾಡುತ್ತೇವೆ. ಒಂದು ಗಿಡವನ್ನು ಬೆಳೆಸುವುದು ಎಂದರೆ ಕೇವಲ ಮಣ್ಣಿನಲ್ಲಿ ನೆಟ್ಟ ಬೀಜವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನೆಟ್ಟ ಆಶೆಯಾಗಿದೆ. ನಿಮ್ಮ ಬಳಿ ದೊಡ್ಡ ತೋಟ ಇರಬೇಕೆಂದಿಲ್ಲ, ಒಂದು ಕುಂಡಲದಲ್ಲಿರುವ ಸಣ್ಣ ಗಿಡವೂ ಸಾಕು. ಪ್ರೀತಿಯಿಂದ ಬೆಳೆಸಿದ ಗಿಡವೇ ದೊಡ್ಡ ತೋಟಕ್ಕಿಂತ ಅಮೂಲ್ಯ. ಗಾರ್ಡನಿಂಗ್ ಮಹತ್ವ ಏನಪ್ಪ? ತೋಟಗಾರಿಕೆ ಒಂದು ಹವ್ಯಾಸ ಮಾತ್ರವಲ್ಲ, ಅದು ಥೆರಪಿ. ಮನಸ್ಸು ಒತ್ತಡದಲ್ಲಿದ್ದಾಗ ಗಿಡಗಳ ಬಳಿ ಕುಳಿತುಕೊಳ್ಳಿ. ಅವು ಮಾತನಾಡುವುದಿಲ್ಲ, ಆದರೆ ನಿಮ್ಮ ನೋವನ್ನು ತೆಗೆದುಕೊಳ್ಳುತ್ತವೆ. ಗಿಡಗಳು ನಮಗೆ ಕಲಿಸುವ 3 ದೊಡ್ಡ ಪಾಠಗಳು: ಸಹನೆ, ನಿರಂತರತೆ, ನಂಬಿಕೆ. ಒಂದು ಬೀಜ ತಕ್ಷಣ ಮರವಾಗುವುದಿಲ್ಲ, ಹಾಗೆಯೇ ಯಶಸ್ಸು ಕೂಡ ಒಂದೇ ದಿನದಲ್ಲಿ ಬರುವುದಿಲ್ಲ. ದಿನನಿತ್ಯ ತೋಟದ ಆರೈಕೆ ಹೇಗೆ ಮಾಡೋದು? ಒಂದನೇದಾಗಿ ಬೆಳಗಿನ ಪರಿಶೀಲನೆ. ಏನು ಮಾಡೋದು? ಪ್ರತಿ ಬೆಳಗ್ಗೆ ನಿಮ್ಮ ತೋಟದಲ್ಲಿ ನಿಧಾನವಾಗಿ ನಡೆಯಿರಿ. ಎಲೆಗಳು, ಮಣ್ಣು, ಕಾಂಡ ಗಮನಿಸಿ. ಗಿಡಗಳು ಮಾತನಾಡುತ್ತವೆ, ಆದರೆ ಅವುಗಳ ಭಾಷೆ ಲಕ್ಷಣಗಳ ಮೂಲಕ. ಎರಡನೇದು ನೀರು ಹಾಕುವುದು. ಬೆಳಗ್ಗೆ ಅಥವಾ ಸಂಜೆ ಮಾತ್ರ ನೀರು ಹಾಕಿ. ಮಧ್ಯಾಹ್ನ ಬಿಸಿಲಿನಲ್ಲಿ ಹಾಕಿದರೆ ನೀರು ಬೇಗ ಆವಿಯಾಗುತ್ತದೆ. ಸರಳ ನಿಯಮ: ಮಣ್ಣು ಒಣಗಿದ್ದರೆ ನೀರು ಹಾಕಿ, ಮಣ್ಣು ಒದ್ದೆಯಾಗಿದ್ದರೆ ಕಾಯಿರಿ. ಮೂರನೇದು ಒಣ ಎಲೆಗಳನ್ನು ತೆಗೆದುಹಾಕಿ. ಇದು ಗಿಡದ ಶಕ್ತಿಯನ್ನು ಉಳಿಸುತ್ತದೆ. ಮಣ್ಣನ್ನು ಸಡಿಲಗೊಳಿಸಿ. 3-4 ದಿನಕ್ಕೊಮ್ಮೆ ಮಣ್ಣನ್ನು ಸಡಿಲಗೊಳಿಸಿದರೆ ಬೇರುಗಳಿಗೆ ಗಾಳಿ ಸಿಗುತ್ತದೆ. ಬಾಳೆ ಗಿಡದ ಆರೈಕೆ ಹೇಗೆ ಮಾಡಬೇಕು? ಆರೈಕೆ ಸಲಹೆಗಳು: ಪೂರ್ಣ ಸೂರ್ಯನ ಬೆಳಕು ಬೇಕು, ಹೆಚ್ಚು ನೀರು ಬೇಕು, ಜೈವಿಕ ಗೊಬ್ಬರ ಇಷ್ಟ, 15 ದಿನಕ್ಕೊಮ್ಮೆ ಕಾಂಪೋಸ್ಟ್ ಹಾಕಿ, ಒಣ ಎಲೆಗಳನ್ನು ಕತ್ತರಿಸಿ. ಇದರಿಂದ ಏನು ಜೀವನದ ಪಾಠ ಬಾಳೆ ಗಿಡದಿಂದ ಅಂದರೆ, ಬಾಳೆಗಿಡ ತನ್ನ ಫಲವನ್ನು ಕೊಟ್ಟ ನಂತರ ತಾನೇ ಕುಗ್ಗುತ್ತದೆ. ಅದು ನಮಗೆ ಕಲಿಸುವುದು ಏನಂದರೆ, ಕೊಡುವುದು ಜೀವನದ ದೊಡ್ಡ ಸಂತೋಷ. ಕೊಡುವುದು ಜೀವನದ ದೊಡ್ಡ ಸಂತೋಷ. ಈಗ ಗುಲಾಬಿ ಹೂಗಳು ಏನು? ಗುಲಾಬಿ ಹೂಗಳು ಹೇಗೆ ಆರೈಕೆ ಮಾಡೋದು ಅಂದರೆ, ದಿನಕ್ಕೆ ಕನಿಷ್ಠ 5-6 ಗಂಟೆ ಸೂರ್ಯನ ಬೆಳಕು, ವಾರಕ್ಕೆ 2-3 ಬಾರಿ ನೀರು. ಒಣ ಹೂಗಳನ್ನು ಕತ್ತರಿಸಬೇಕು, ತಿಂಗಳಿಗೆ 1 ಬಾರಿ ಗೊಬ್ಬರ. ಗುಲಾಬಿ ಹೂಗಳಿಂದ ನಾವು ಏನು ಪ್ರೇರಣೆ ತಗೋಬೋದು? ಗುಲಾಬಿಗೆ ಎಷ್ಟು ಮುಳ್ಳುಗಳಿವೆ, ಆದರೂ ಅದು ಹೂವನ್ನು ಕೊಡುತ್ತದೆ. ಜೀವನದಲ್ಲೂ ಅಷ್ಟೇ, ಸಮಸ್ಯೆಗಳಿವೆ, ಆದರೂ ನಾವು ನಗಬೇಕು. ಹೂವುಗಳನ್ನು ಹೇಗೆ ಆರೈಕೆ ಮಾಡೋದು? ಬೆಳಕು ತುಂಬ ಮುಖ್ಯ. ಮಣ್ಣಿನಲ್ಲಿ ನೀರು ನಿಂತಿರಬಾರ್ದು. ವಾರಕ್ಕೆ ಒಮ್ಮೆ ಗೊಬ್ಬರ, ಕೀಟಗಳಿಂದ ರಕ್ಷಿಸಬೇಕು. ನೀಮ್ ಎಣ್ಣೆ ಸ್ಪ್ರೇ ಮಾಡಬೇಕು. ಇದರಿಂದ ಜೀವನದ ಸಂದೇಶ: ಹೂಗಳು ಸುವಾಸನೆ ನೀಡುತ್ತವೆ, ಕೇಳುವುದಿಲ್ಲ. ನಾವು ಸಹ ಒಳ್ಳೆಯದು ಮಾಡಬೇಕು, ಪ್ರತಿಫಲವನ್ನು ನಿರೀಕ್ಷಿಸದೆ. ನೋಡಿ, ಕಟ್ ಮಾಡ್ತಾ ಇದ್ದೀವಿ. ಸೊ ಇದು ಬೆಳಿಬೇಕು ಅಂತಂದರೆ ಆವಾಗ ನಾವು ಅದನ್ನು ಕಟ್ ಮಾಡ್ತಾ ಇರಬೇಕು. ಅದಕ್ಕೆ ಎಷ್ಟೇ ನೋವಾದರೂ, ಎಷ್ಟೇ ಇದಾದರೂ ನಮಗೆ ಸುವಾಸನೆಯನ್ನು ಕೊಡ್ತಾ ಇರುತ್ತೆ. ಹೂಗಳನ್ನು ಸದಾ ಚೆನ್ನಾಗಿ ಕಾಣಿಸೋ ರೀತಿ ಮಾಡ್ತಾ ಇರುತ್ತೆ. ಇಲ್ಲಿ ನಮ್ಮನೆ ಗಾರ್ಡನ್ನಲ್ಲಿ ನೋಡ್ತಿರ್ಬೋದು, ಬೇರೆ ಬೇರೆ ಥರದಂಥ ಗಿಡಗಳನ್ನು ಹಾಕಿದ್ದೀವಿ. ಟೊಮೊಟೊ ಗಿಡ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಆ ಥರ ಗಿಡಗಳನ್ನು ಹಾಕಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ತರಕಾರಿಗಳನ್ನು ಬೆಳ್ಕೊಬೋದು. ಅದ್ರ ಸುತ್ತ ಇರೋ ಕಸಗಳನ್ನು ಆವಾಗವಾಗ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಕಸ ಜಾಸ್ತಿ ಆದಂಗೆ ನೀಟಾಗಿ ಬೆಳೆ ಬರೋದಿಲ್ಲ. ಇಲ್ಲೊಂದು ಬಾಳೆ ಗಿಡ ನೋಡ್ತಾ ಇರಬೇಕು. ಆವಾಗಲೇ ಹೇಳಿದೆ ಬಾಳೆ ಗಿಡದ ಹೇಗೆ ಆರೈಕೆ ಮಾಡಬೇಕು ಅಂತ. ಸಂಪೂರ್ಣ ಕುಗ್ಗಿ ಹೋಗಿಬಿಟ್ಟಿದೆ ಬಾಳೆ ಗಿಡ, ಆರೈಕೆ ಇಲ್ಲದೆ. 1-2 ತಿಂಗಳು ನಾವು ಊರಿಗೆ ಹೋಗ್ಬಿಟ್ರೆ ಸೊ ಗಾರ್ಡನ್ ಎಲ್ಲ ಕಾಡದಂಗೆ ಆಗಿಬಿಟ್ಟಿದೆ.
ಸೊ ಇದನ್ನು ನೋಡ್ತಿರ್ಬೇಕು ನೀವು, ಇನ್ನೇನಪ್ಪ ನಮಗೆ ಪಾಠ ಹೇಳಿ ಇವರು ಗಾರ್ಡನ್ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಸೊ ಇಲ್ಲ, ಈ ಗಾರ್ಡನನ್ನು ಒಂದು 2 ತಿಂಗಳು ಹಿಂಗೆ ಬಿಟ್ಟು ಹೋದರೆ ಈ ಥರ ಆಗಿದೆ. ಬಟ್ ಹೂಗಳು ಆವಾಗವಾಗ ಸ್ವಲ್ಪ ನೀರು ಉಣಿಸಿದ್ದಾರೆ ಬೇರೆಯವರು, ಹಾಗಾಗಿ ಇದ್ದಾವೆ. ಸೊ ತುಂಬ ಕಸ ಇರಬಾರ್ದು, ಕಸವನ್ನು ಅವಾಗವಾಗ ಕ್ಲೀನ್ ಮಾಡ್ತಿರಬೇಕು. ಸೊ ಈಗ ಕಟ್ ಮಾಡಬೇಕಾದ್ರೂ ತುಂಬ ಹುಷಾರಾಗಿರಬೇಕು. ಆವಾಗಲೇ ನೋಡಿದ್ರಲ್ಲ ನಮ್ಮಮ್ಮ ಕಟ್ ಮಾಡಬೇಕು ಹೋಗಿ ಕೈನ ಇದು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನೋಡಿ ತೋರಿಸ್ತಿದ್ದಾರೆ ತುಂಬ ಗಾಯ ಆಯಿತು ಅಂತ. ಗಾರ್ಡನಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ, ಅದರಲ್ಲೂ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಿ. ಸೊ ಇದು ನಮ್ಮ ಮನೆ ಗಾರ್ಡನಿಂಗ್ ಬಗ್ಗೆ. ಸೊ ಗಿಡಗಳನ್ನು ಬೆಳೆಸುವುದು ಎಂದರೆ ಪ್ರಕೃತಿಗೆ ಪ್ರೀತಿ ತೋರಿಸೋದು, ಭೂಮಿಗೆ ಧನ್ಯವಾದವನ್ನು ಹೇಳುವುದು, ಜೀವನವನ್ನು ಗೌರವಿಸುವುದು. ಇಂದು ಒಂದು ಗಿಡ ನೆಡಿ, ನಾಳೆ ಅದು ನಿಮಗೆ ನೆರಳು ಕೊಡುತ್ತದೆ. ಮರ ನೆಡುವವರು ಭವಿಷ್ಯ ನಿರ್ಮಿಸುವವರು. ಸೊ ಇವಾಗ ಏನಂತಂದರೆ, ಇವು ಹಳೆ ಕಾಲದವರೆಲ್ಲ ಹಾಗೆ ಮಾಡ್ತಾಯಿದ್ದಾರೆ, ತುಂಬ ಪ್ರೀತಿಯಿಂದ ಗಿಡಗಳನ್ನು ನೋಡ್ಕೊತಾ ಇದ್ದರು. ಸೊ ಅವ್ರ ಆ ಗಿಡಗಳ ಜೊತೆನೇ ಮಾತಾಡ್ತಾಯಿದ್ರು. ನೋಡ್ರಿ, ಗುಲಾಬಿ ಹೂವು ನೋಡೋಕ್ಕೆ ಎಷ್ಟು ಚೆಂದ ಇದೆ ಅಲ್ವಾ? ಸೊ ಅದನ್ನು ನೋಡ್ತಾ ಇದ್ರೇ ನಮ್ಮ ಕಷ್ಟಗಳೆಲ್ಲ ದೂರ, ಅಂದರೆ ಏನೋ ಸಮಾಧಾನ ಸಿಗುತ್ತೆ ಗಿಡಗಳಿಂದ. ಸೊ ಕಟ್ರನ್ನ ತೋರಿಸ್ತಾ ಇದ್ದೀನಿ ನಾನು, ಇದರಿಂದ ಏನು ಮಾಡ್ಕೋಬೇಡಿ ಅಂತ. ತುಂಬ ಅರ್ಥವಾಗಿದೆ ಇದು ಕಟ್ಟರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಗಿಡಗಳನ್ನು ಆದಷ್ಟು ನೆಡಿ, ಅದರ ಆರೈಕೆಗೆ ಟೈಮ್ ಕೊಡಿ. ಸೊ ನಾವೇನು ಮಾಡ್ತೀವಿ, ಯಾವುದೋ ಒಂದು ಗಿಡ ಚೆನ್ನಾಗಿ ಸಿಕ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಗಿಡನ ತಗೊಂಬರ್ತೀವಿ. 1-2 ದಿನ ಅದು ಚೆನ್ನಾಗಿ ನೀರು ಹಾಕೋದು ಮಾಡೋದು, ಅದೇನು ಬರೋ ತನಕ ಅದ್ರದ್ದೇ ಆರೈಕೆ ಮಾಡ್ತಿದ್ವಿ. ಅದಾದಮೇಲೆ ಅದು ಬೇಜಾರಾಗಿ ಹೋಗುತ್ತೆ, ಮತ್ತೆ ಮರ್ತು ಹೋಗ್ಬಿಡ್ತೀವಿ. ಸೊ ಹಾಗೆ ಮಾಡೋದು ಬೇಡ. ನಮ್ಮದು ಮೊಬೈಲ್ ಇದ್ದಂಗೆ, ಹಂಗೆ ಹೊಸದಿದ್ದಾಗ ಏನು ಮಾಡ್ತೀವಿ, ಚೆನ್ನಾಗಿದೆ ಹೊಸದು ಮೊಬೈಲ್ ಬಂದಿದೆ ಅಂತ ಅದನ್ನೇ ಮೇಂಟೈನ್ ಮಾಡ್ತಾ ಇರ್ತೀವಿ, ಅದನ್ನೇ ನೋಡ್ತಾ ಇರ್ತೀವಿ. ಅದೊಂದು ಸ್ವಲ್ಪ ದಿನ, 1 ತಿಂಗಳಾದಮೇಲೆ ಮೊಬೈಲಿನ ಅಷ್ಟು ಕಾಳಜಿನ ಮಾಡೋದಿಲ್ಲ. ಹಾಗೆ ಈ ಗಿಡಗಳನ್ನು ಸಹ ನಾವು ನಿರ್ಲಕ್ಷಿಸಬಾರ್ದು. ಸೊ ಏನೋ ಒಂದು ಗಾರ್ಡನ್ ಮಾಡಿದ್ದೀವಿ ಅಂತಂದರೆ ಚೆನ್ನಾಗಿ ಅದನ್ನು ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಕನಕಾಂಬರ ಹೂವು ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಸೊ ಇದನ್ನು ಕಿತ್ಬಿಟ್ಟು ಹೂಗಳನ್ನು ಕಿತ್ಬಿಟ್ಟು ದೇವ್ರಿಗೆ ಏರಿಸ್ತಾರೆ, ಇಲ್ಲಿ ತಲೆಯಲ್ಲೂ ಮುಟ್ಕೋಬೋದು. ಇಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ತೋರಿಸ್ತಾ ಇದ್ದೀನಿ. ಈ ಡ್ರ್ಯಾಗನ್ ಫ್ರೂಟ್ ಕೂಡ ತುಂಬ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇದರಲ್ಲಿ ಹಣ್ಣು ಆಗಿದ್ವು. ಸೊ ಅಲ್ಲೊಂದು ಕನಕಾಂಬರ ಹೂ ಗಿಡ ಇದೆ. ಸೊ ಕಲರ್ ಇದೆ, ಒಂದು ಆರೆಂಜ್ ಥರ ಇದೆ, ಒಂದು ಪಿಂಕಿಶ್ ಇದೆ. ಸೊ ಮಾವಿನ ಹಣ್ಣಿನ ಗಿಡ ಕೂಡ ಬೆಳೆದಿದೆ ಇದರಲ್ಲಿ, ಪೇರ್ಲೆ ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ. ಸೊ ಆವಾಗಲೇ ನೆಲ್ಲಿಕಾಯಿ ಗಿಡ ಕೂಡ ಇದೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ದಿನ ಬಿಟ್ಟು ಹೋಗಿದ್ದರಿಂದ ಅದು ಮೇಂಟೆನೆನ್ಸ್ ಆಗಿಲ್ಲ. ಸೊ ಹಾಗಾಗಿ ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಮಾಡೋಕ್ಕೆ. ಇವಾಗಿಂದ ಎಲ್ಲ ಕಸಗಳನ್ನು ಕಿತ್ತು, ಸೊ ನೀಟಾಗಿ ಅದನ್ನೆಲ್ಲ ಸುತ್ತ ಎಲ್ಲ ಕಸ ಕಿತ್ತು ಇದು ಮಾಡೋದ್ರಿಂದ, ಸೊ ಕಸಗಳಿದ್ದರೆ ಅದಕ್ಕೆ ಗಿಡಗಳಿಗೆ ನೇರವಾಗಿ ಪೋಷಕಾಂಶಗಳು ಹೋಗೋದಿಲ್ಲ. ಹಾಗಾಗಿ ನಾವು ಆವಾಗವಾಗ ಅದ್ರ ಸುತ್ತ ಇರೋ ಕಸಗಳನ್ನು ಕಿತ್ತಬೇಕು. ಆಮೇಲೆ ಮಾವಿನ ಗಿಡ ಸಣ್ಣದಿದ್ದಾಗ ಅದು ಬಾಗ್ಬಿಡುತ್ತೆ ಹಂಗೆ ಮೇಲೆ ಹೋಗಿ, ಅದಕ್ಕೆ ಒಂದು ಸಪೋರ್ಟ್ ಕೊಡ್ಕೊಂಡು ಇದು ಮಾಡಿದರೆ ಸ್ವಲ್ಪ ಅದಕ್ಕೆ ಸಪೋರ್ಟ್ ಬೇಕು ಸಣ್ಣದಿದ್ದಾಗ. ಆಮೇಲೆ ದೊಡ್ಡದಾದ್ಮೇಲೆ ಅದೇ ಬೆಳೆಯುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮ್ಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ, ಹಿಂಗೆ ಹೇಳಬೇಕಿತ್ತು ಹಿಂಗೆ ಅಂತ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಓಕೆ, ಇದು ಏನು ತೋರಿಸ್ತಾ ಇದ್ದೀನಿ, ಇದು ಟ್ಯಾಂಕ್ ಹಳೇದು. ಸೊ ಆ ಟ್ಯಾಂಕನ್ನು ಒಡೆದು ಹಾಗೆ ಬಿಟ್ಟಿದ್ದಾರೆ. ನಾವು ಹಂಗೆ ಸೈಟ್ ತೊಗೊಂಡು ಮನೆ ಕಟ್ಸಿದ್ವಿ, ಬಟ್ ಅದನ್ನು ಡೆಮಾಲಿಷ್ ಮಾಡಿಲ್ಲ. ಹಂಗಾಗಿ ಅದನ್ನು ಗೋಡೌನ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಮನೆ ಮುಂದೆ 2 ತೆಂಗಿನ ಗಿಡ ಬೆಳೆದಿದ್ದೀವಿ. ಇದು ಕೂಡ ಚೆನ್ನಾಗಿ ಬೆಳೆದಿದೆ, ಇನ್ನು ಸ್ವಲ್ಪ ಸಣ್ಣದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.